ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಮಾನವನ ಕಣ್ಣು ಅದ್ಭುತ ಅಂಗವಾಗಿದ್ದು ಅದು ಜಗತ್ತನ್ನು ನೋಡಲು ನಮಗೆ ಸಹಾಯ ಮಾಡುತ್ತದೆ. ಇದು ಕ್ಯಾಮರಾದಂತೆ ಕಾರ್ಯನಿರ್ವಹಿಸುತ್ತದೆ, ಬೆಳಕನ್ನು ಸೆರೆಹಿಡಿಯುತ್ತದೆ ಮತ್ತು ಮೆದುಳಿಗೆ ಸಂಕೇತಗಳನ್ನು ಕಳುಹಿಸುತ್ತದೆ. ಮಾನವನ ಕಣ್ಣಿನ ಮುಖ್ಯ ಭಾಗಗಳು: ರೆಟಿನಾ ಅಥವಾ ಅಕ್ಷಿಪಟಲ, ಕಾರ್ನಿಯಾ, ಐರಿಸ್ ಅಥವಾ ವರ್ಣಪಟಲ, ಕಣ್ಣು ಪಾಪೆ, ಸ್ಫಟಿಕ ಮಸೂರ, ಸಿಲಿಯರಿ ಸ್ನಾಯುಗಳು, ಚಾಕ್ಷುಷ ನರ. ಕಣ್ಣಿನ ಕಾರ್ಯಗಳು: ಮೊದಲು ಬೆಳಕು ಕಾರ್ನಿಯಾದ ಮೂಲಕ ಕಣ್ಣಿಗೆ ಪ್ರವೇಶಿಸಿ ಸ್ಫಟಿಕ ಮಸೂರದ ಸಹಾಯದಿಂದ ರೆಟಿನಾ ಅಂದರೆ ಅಕ್ಷಿಪಟಲದ ಮೇಲೆ ತಲೆಕೆಳಗಿನ ನೈಜ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಅಕ್ಷಿಪಟಲವು ದೃಶ್ಯಗ್ರಾಹಕ ಕೋಶಗಳ ತೆಳು ಪರದೆಯಾಗಿದ್ದು ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸುತ್ತದೆ. ಈ ಸಂಕೇತಗಳನ್ನು ಚಾಕ್ಷುಷ ನರಗಳು ಮಿದುಳಿಗೆ ಕಳುಹಿಸುತ್ತವೆ. ಮಿದುಳು ಅವುಗಳನ್ನು ಅರ್ಥೈಸಿ ವಸ್ತುಗಳನ್ನು ಸರಿಯಾಗಿ ಕಾಣಲು ಸಹಾಯ ಮಾಡುತ್ತದೆ. ಕಣ್ಣಿನ ಸಾಮಾನ್ಯ ತೊಂದರೆಗಳು: ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ, ದೂರದೃಷ್ಟಿ ಅಥವಾ ಹೈಪರ್ಮೆಟ್ರೋಪಿಯಾ, ಪ್ರಿಸ್ಬಯೋಪಿಯಾ. ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಎನ್ನುತ್ತೇವೆ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯ ಮೂಲಕ ಕಣ್ಣಿನ ದೃಷ್ಟಿಯನ್ನು ಸರಿಪಡಿಸಬಹುದು. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.